5 ವರ್ಷಗಳ ಕನಸಿನ ಭದ್ರಾ ಮೇಲ್ದಂಡೆ ಯೋಜನೆ ಇನ್ನೂ ಅಭದ್ರ. ಭದ್ರಾ ಮೇಲ್ದಂಡೆ ಯೋಜನೆಗೆ ಸಿಗದ ಅನುದಾನ, ಆಮೆಗತಿಯಲ್ಲಿ ಕಾಮಗಾರಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಒದಗಿಸಲು ಹೆಚ್ಚಾಯಿತು ಆಗ್ರಹ. 5 ದಶಕಗಳ ಕನಸಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಇನ್ನೂ ಪೂರ್ಣ ವೇಗ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ಘೋಷಿಸಿದ್ದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗದ ಕಾರಣ ಕಾಮಗಾರಿ ಕುಂಠಿತಗೊಂಡಿದೆ ಎಂಬ ಆರೋಪ ಕೇಳಿಬಂದಿದೆ. ಶಿರಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ರೂಪೇಶ್ ಕೃಷ್ಣಯ್ಯ ಯೋಜನೆಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಂಸದರು ಹಾಗೂ ಕೇಂದ್ರ ಸಚಿವರು ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ರೈತರ ಬಹುದಿನಗಳ ಕನಸಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆ ಇನ್ನೂ ಪೂರ್ಣಗೊಳ್ಳುವ ಲಕ್ಷಣ ಕಾಣುತ್ತಿಲ್ಲ. 2023-24ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದ 5,300 ಕೋಟಿ ರೂಪಾಯಿ ಅನುದಾನ ಇದುವರೆಗೆ ಬಿಡುಗಡೆಯಾಗದಿರುವುದು ಕಾಮಗಾರಿಯ ವೇಗಕ್ಕೆ ಹಿನ್ನಡೆಯಾಗಿದೆ ಎನ್ನಲಾಗಿದೆ. ಭದ್ರಾ ಜಲಾಶಯದಿಂದ ಚಿತ್ರದುರ್ಗ ಹಾಗೂ ತುಮಕೂರು ಶಾಖಾ ನಾಲೆಗಳ ಮೂಲಕ 4 ಜಿಲ್ಲೆಗಳ 367 ಕೆರೆಗಳಿಗೆ ನೀರು ತುಂಬಿಸಿ ಸುಮಾರು 2.25 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಯೋಜನೆಯಡಿ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆ ಮಾಡುವ ಉದ್ದೇಶವಿದೆ. ಭದ್ರಾ ಮೇಲ್ದಂಡೆ ವಿಚಾರವಾಗಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ರೂಪೇಶ್ ಕೃಷ್ಣಯ್ಯ, ಕೇಂದ್ರ ಸರ್ಕಾರ ವಿಶೇಷ ಯೋಜನೆ ಎಂದು ಘೋಷಿಸಿದರೂ ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೇಂದ್ರದ ಮೇಲೆ ಒತ್ತಡ ಹೇರಲು ರಾಜ್ಯದ ಸಂಸದರು ಹಾಗೂ ಕೇಂದ್ರ ಸಚಿವರು ವಿಫಲರಾಗಿದ್ದಾರೆ ಎಂದು ಟೀಕಿಸಿದ್ದಾರೆ. ಕಾರಣ ಇದಕ್ಕೆ ಸಂಬಂಧಪಟ್ಟ ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳೇ ಇದಕ್ಕೆ ಉತ್ತರ ನೀಡಬೇಕು. ನಿಮಗೆಲ್ಲ ಗೊತ್ತಿರಾಗಿ ಇತ್ತೀಚೆಗೆ ನಾನು ಒಂದು ಪತ್ರಿಕಾ ಹೇಳಿಕೆ ಕೂಡ ಈ ವಿಚಾರವಾಗಿ ಕೊಟ್ಟಿದ್ದೆ. ಅಂದರೆ ನಾನು ಒಬ್ಬ ಸಿರಾದ ಜವಾಬ್ದಾರಿಯುತ ನಾಗರಿಕನಾಗಿ ಮತ್ತು ಒಂದು ಸಮಾಜ ಸೇವೆಯಲ್ಲಿ ಮತ್ತು ಸಾರ್ವಜನಿಕ ಬದುಕಿನಲ್ಲಿರೋನಾಗಿ ಈ ಭದ್ರಾ ಮೇಲ್ದಂಡೆ ಯೋಜನೆ ನಿಜವಾಗ್ಲೂ ಭಾಳ ಆಮೆಗತಿಲೇ ಹೋಗ್ತಿದೆ ಅಂತ ಹೇಳ್ಬೋದು. ಬಹುಶಃ 2000 ನಮ್ಮ ರಾಜ್ಯ ಸರ್ಕಾರ ಯಾವುದೇ ಇರಲಿ, ಯಾವುದೇ ಪಕ್ಷ ಇರಲಿ, ನಮ್ಮ ರಾಜ್ಯ ಸರ್ಕಾರದ ವಿಷನ್ ಏನಿತ್ತು ಅಂದರೆ 2028ಕ್ಕೆ ಈ ಯೋಜನೆ ಸಂಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಸರ್ಕಾರಗಳಿಗಿತ್ತು. ಇದಕ್ಕೆ ಈ ಯೋಜನೆಗೆ ಏನಿದೆ, ಇದು ಇತ್ತೀಚೆಗೆ ಈ ಯೋಜನೆಗೆ ಸುಮಾರು ನಮ್ಮ ಕೇಂದ್ರ ಸರ್ಕಾರ 2023-24ರ ಕೇಂದ್ರ ಬಜೆಟ್ನಲ್ಲಿ ಏನು ಹೇಳಿದ್ದು, ಇದೊಂದು ರಾಷ್ಟ್ರೀಯ ಯೋಜನೆ, ಇದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು 5,300 ಕೋಟಿ ರೂಗಳನ್ನು ಈ ಯೋಜನೆಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಬಜೆಟ್ನಲ್ಲೇ ಘೋಷಣೆ ಮಾಡಿದರು. ಅದಾದ ನಂತರ ನಿರಂತರವಾಗಿ ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರ ಕೂಡ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಿದ್ದಾರೆ ಹಣ ಬಿಡುಗಡೆ ಮಾಡೋಕ್ಕೆ. ಆದರೂ ಅದನ್ನು ಯಾವುದೂ ಕಿವಿಗೆ ಹಾಕ್ಕೊಳ್ತಿಲ್ಲ. ಈ ದೃಷ್ಟಿಯಲ್ಲಿ ನನ್ನ ಒತ್ತಾಯ ಏನಂದರೆ, ಈ ನಿಮ್ಮ ವಾಹಿನಿಯ ಮೂಲಕ ನಮ್ಮ ಚಿತ್ರದುರ್ಗ ಭಾಗದ ಸಂಸದರೇನಿದ್ದಾರೆ, ಗೋವಿಂದ ಕಾರಜೋಳ ಇರ್ಬೋದು, ಮತ್ತು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥ ಸಚಿವರಾದಂಥ ಕೇಂದ್ರ ಸಚಿವರಾದ ಸೋಮಣ್ಣ ಅವರು ಕೂಡ ಈ ಭಾಳ ಕ್ರಿಯಾಶೀಲರಾಗಿ ಸಕ್ರಿಯರಾಗಿ ಇದು ಒಂದು ಸುವರ್ಣಾವಕಾಶ. ಈಗ ಏನು ಮುಂಗಾರು ಅಧಿವೇಶನ ನಡೀತಾ ಇದೆ ದಿಲ್ಲಿಯಲ್ಲಿ, ಅಧಿವೇಶನದಲ್ಲಿ ಸಂಸತ್ನಲ್ಲಿ ವಿಚಾರಣೆ ಎತ್ತಬೇಕು ಮತ್ತು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಒತ್ತಾಯ ತಂದು ಕೂಡಲೇ ಬಿಡುಗಡೆ ಆದರೆ ಈ ಒಂದು ಯೋಜನೆ ಲೋಕಾರ್ಪಣೆಯಾಗಿ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಭಾಗದ ಏನು ನಾವು ಬರಪೀಡಿತ ಪ್ರದೇಶ ಅಂತೀವಿ, ಖಂಡಿತ ಇದೊಂದು ಭಾಳ ಉತ್ತಮವಾದಂಥ ಯೋಜನೆ, ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸರ್, 2028ಕ್ಕೆ ಏನಾರು ಚಾನ್ಸಸ್ ಇದೆಯಾ ಸರ್? ನನಗೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಯಾವುದೇ ರೀತಿ ಆಶಾಭಾವನೆ ಕಾಣ್ತಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಇಚ್ಛಾಶಕ್ತಿ ತೋರಿಸ್ತಿಲ್ಲ. ಹಾಗಾಗಿ ನೋಡೋಣ. ಆದ್ರೂ ನಾವು ಯಾವುದೇ ಒಂದು ಆಸೆಯನ್ನು ಮುರಿಯೋದು ಬೇಡ, ನಿರೀಕ್ಷೆ ಮಾಡೋಣ. ಈ ಸತಿ ಆದರೂ ಹಣ ಬಿಡುಗಡೆ ಮಾಡ್ತಾರೆ. ಅದರೊಟ್ಟಿಗೆ ಇದೊಂದೇ ಅಲ್ಲ, ರಾಜ್ಯ ಸರ್ಕಾರ ಕೂಡ ಇಂತಿಷ್ಟು ಬಜೆಟ್ನಲ್ಲಿ ಹಣ ಅಂತ ತೆಗೆದಿಟ್ಟಿದೆ. ಅವರು ಆ ಕೆಲಸ ನಡೀತಾ ಇದೆ. ಈಗಲೂ ಏನು ಕೆಲಸ ಕುಂಠಿತ ಏನಾಗಿಲ್ಲ. ಈಗೇನಾಗಿದೆ, ಈ ನಮ್ಮ ಚಿತ್ರದುರ್ಗ ಬಿಟ್ಟು ನಮ್ಮ ತುಮಕೂರು ಭಾಗಕ್ಕೆ ಪಾದಾರ್ಪಣೆಗೊಂಡಿದೆ ಕೆನಾಲ್ ಯೋಜನೆ ತುಮಕೂರು ಜಿಲ್ಲಾ ಭಾಗಕ್ಕೆ.
ರಾಜ್ಯ ಸರ್ಕಾರ ಈಗಾಗಲೇ ಯೋಜನೆಗೆ 12,000 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಿದ್ದು 2028ರೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಿದೆ. ಆದರೆ ಕೇಂದ್ರದ ಅನುದಾನ ವಿಳಂಬ, ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ನಿಧಾನಗತಿಯ ಕಾಮಗಾರಿಯಿಂದ ಯೋಜನೆ ಮತ್ತಷ್ಟು ವಿಳಂಬವಾಗುವ ಆತಂಕ ವ್ಯಕ್ತವಾಗಿದೆ. ಭದ್ರಾ ಮೇಲ್ದಂಡೆ ಕಾರ್ಯಕ್ರಮ ನಮ್ಮ ಈ ಭಾಗದ ಈ ಬಯಲುಸೀಮೆ ಭಾಗದ ಅತಿದೊಡ್ಡ ಕರ್ನಾಟಕ ರಾಜ್ಯದ ಅತಿದೊಡ್ಡ ಏತ ನೀರಾವರಿ ಅಪರ ಭದ್ರಾ ಪ್ರಾಜೆಕ್ಟು. ಕೇಂದ್ರ ಸರ್ಕಾರ ಈ ಪ್ರಾಜೆಕ್ಟನ್ನು ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತ 2023ರಲ್ಲಿ ಚುನಾವಣಾ ವಿಚಾರವಾಗಿ ಅನೌನ್ಸ್ ಮಾಡಿ ಅದಕ್ಕೆ 5,300 ಕೋಟಿ ಹಣವನ್ನು ರಿಸರ್ವ್ ಮಾಡಿ ಇದುವರೆಗೂ ಅದು ಚುನಾವಣೆ ಮುಗಿದ ನೆಕ್ಸ್ಟ್ ಡೇನೇ ಮುಂದಿನ ವರ್ಷನೇ ಈಗಿನ ಹಣಕಾಸು ಸಚಿವೆ ₹1 ಕೊಡಲ್ಲ ಅಂತೇಳಿ ₹10 ನಮಗೆ ಈ ಭದ್ರಾ ಪ್ರಾಜೆಕ್ಟಿಗೆ ಹಣ ರಿಲೀಸ್ ಮಾಡಿಲ್ಲ. ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ಮಲ್ತಾ ಇದ್ದೋಣೆ ಚುನಾವಣೆ ಆಗಬೇಕಿತ್ತು, ಚುನಾವಣೆಯಲ್ಲಿ ಅವ್ರಿಗೆ ನಿರೀಕ್ಷಣೆ ಅಷ್ಟು ಮತಗಳು ಬರಲಿಲ್ಲ, ಸೀಟ್ಗಳು ಬರಲಿಲ್ಲ ಅಷ್ಟೇ. ಚುನಾವಣೆ ಉದ್ದೇಶ ಇಟ್ಕೊಂಡು ನಮ್ಮ ಜನಕ್ಕೆ ಮಂಗ್ಬೂದಿ ಹೆಚ್ಚೋಕ್ಕೆ ಮತ್ತು ಆ ಒಂದು ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು ನೋಡಿ ನಮ್ಮ ಭಾಗದ ಜನ ಇಲ್ಲಿ BJP ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಸಂಸದರು ಇವತ್ತರೆಗೂ ಅಪರ ಭದ್ರಾ ವಿಚಾರ ಸಂಸತ್ತಲ್ಲಿ ಒಂದು ಪ್ರಶ್ನೆಯೂ ಎತ್ತಿಲ್ಲ. ಮತ್ತು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ರಾಜ್ಯ ಕ್ಷುಲ್ಲಕ ರಾಜಕಾರಣಕ್ಕೆ ಬಂದು ಜಾಸ್ತಿ ಮೂಗು ತೋರಿಸ್ತಾರೆ. ಆದರೆ ಈ ಇಷ್ಟು ದೊಡ್ಡ ಕಾರ್ಯಕ್ರಮ ಸುಮಾರು 4-5 ಜಿಲ್ಲೆ 20-30-40 ತಾಲೂಕುಗಳು ಈ ಅಪರ ಭದ್ರಾ ಪ್ರಾಜೆಕ್ಟನ್ನು ಫಲಾನುಭವಿಗಳು 2.25 ಲಕ್ಷ ಹೆಕ್ಟೇರ್ ಭೂಮಿ, ಒಂದು 350-400 ಕೆರೆ ಕಟ್ಟೆಗಳಿಗೆ ನೀರು ಕೊಡೋಂಥ ಕಾರ್ಯಕ್ರಮದ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಪ್ರಶ್ನೆನೂ ಸೊಲ್ಲೆತ್ತಲ್ಲ. ನಮ್ಮ ಸಂಸದರು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ನಮ್ಮ ಜನಕ್ಕೆ ಒಂದು ಮಂಕುಬೂದಿ ಏರಿಸಿ ಮೋಸ ಮಾಡಿ ಚುನಾವಣೆ ಗೆದ್ಕೊಂಡು ಹೋಗಿದ್ದಷ್ಟೇ ಕೇಂದ್ರ ಸರ್ಕಾರ ಸಾಧನೆ. ಈ ಪ್ರಾಜೆಕ್ಟಿಗೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು. ಪಕ್ಕದ ಆಂಧ್ರದ ಪೋಲಾವರಂ ಪ್ರಾಜೆಕ್ಟ್ಗೆ 1,500 ಕೋಟಿ ಕೊಡ್ತೀರಿ, ನಮಗೆ 1 ಕೋಟಿ ಕೊಡೋದಿಲ್ಲ. ಇದನ್ನು ರಾಷ್ಟ್ರೀಯ ಕಾರ್ಯಕ್ರಮ ಅಂತೇಳಿ ನೀವು ಅನೌನ್ಸ್ ಮಾಡಿ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿಬಿಟ್ರಿ ಚುನಾವಣಾ ಪೂರ್ವವಾಗಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ. ಅದನ್ನ ಮಾತು ಉಳಿಸ್ಕೋಬೇಕಲ್ವ ನೀವು. ನಮ್ಮ ಈ ಭಾಗದ ಜನ ಈಗ ಆಲ್ರೆಡಿ ಬರಗಾಲ ಎದುರಿಸ್ತಾ ಇದ್ವಿ. ಅಪರ ಭದ್ರಾ ಪ್ರಾಜೆಕ್ಟು ತುಮಕೂರು ಜಿಲ್ಲೆಗೆ ಭಾಳ ಅತಿ ದೊಡ್ಡ ವರದಾನ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಒಂದು ಸ್ಟೆಪ್ ತೊಗೊಂಡು ಈ ನಮ್ಮ ಸಂಸದರು ಎಚ್ಚೆತ್ಕೊಂಡು ಆಗಷ್ಟೇ ಮಾತ್ರ ನೀವು ಈ ಭಾಗದಲ್ಲಿ BJP ಓಟ್ ಕೇಳಲಿಕ್ಕೆ ಅರ್ಹ ಆಗ್ತದೆ ಬರ್ತದೆ. ಜನ ಎಚ್ಚೆತ್ಕೋಬೇಕು. ಇವ್ರನ್ನ ಈ ಅಪರ ಭದ್ರಾ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿ ಆದಷ್ಟು ಬೇಗ ಕಾರ್ಯಕ್ರಮ ಮುಗಿಸ್ದಲ್ಲೇ ಇದ್ದರೆ ಉಗ್ರವಾದ ಹೋರಾಟ ಮಾಡಬೇಕು ಈ ಭಾಗದ ಜನ. ಆಗಷ್ಟು ಮಾತ್ರ ಇವ್ರಿಗೆ ಜವಾಬ್ದಾರಿ ಬರ್ತದೆ ಕೇಂದ್ರ ಸರ್ಕಾರಕ್ಕೆ. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ಮುಂಗಾರು ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಘೋಷಿತ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಒತ್ತಾಯಿಸಬೇಕು ಎಂಬ ಆಗ್ರಹವೂ ಕೇಳಿಬಂದಿದೆ. 5 ದಶಕಗಳ ಕನಸಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಯಾವಾಗ ಅನುದಾನ ಬಿಡುಗಡೆ ಮಾಡುತ್ತದೆ ಎಂಬುದನ್ನು ರೈತರು ಮತ್ತು ಜನತೆ ಕಾತರದಿಂದ ಎದುರು ನೋಡುತ್ತಿದ್ದಾರೆ. ಶಿರಾದಿಂದ ಪ್ರತಿನಿಧಿ ಇಸ್ಮಾಯಿಲ್, ಪ್ರಗತಿ ಟಿವಿ, ತುಮಕೂರು.